ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಚಕ್ಲಿ ಮಾಡ್ತಿದ್ದೀನಿ. ಚಕ್ಲಿ ಅಂತೂ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಮೆಜರ್ಮೆಂಟ್ ಒಂದು ಕರೆಕ್ಟಾಗಿತ್ತಪ್ಪ ಅಂದರೆ ಎಷ್ಟು ಬೇಕಾದ್ರೂ ಚಕ್ಲಿನ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿ ಇರುತ್ತೆ ಮತ್ತು ನಾನು ಇದರಲ್ಲಿ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ಹೇಳ್ತೀನಿ, ಅಷ್ಟೇ ಕ್ರಿಸ್ಪಿಯಾಗೂ ಬಂದಿದೆ. ಬಟ್ ಈ ವಿಡಿಯೋ ನೋಡೋದ್ರ ಜೊತೆಗೆ ನೀವು ಇನ್ನೊಂದು ವಿಡಿಯೋನೂ ನೋಡಬೇಕು, ಯಾಕಂದರೆ ಅಕ್ಕಿ ಹಿಟ್ಟನ್ನ ಯಾವ ಥರ ಪ್ರಿಪೇರ್ ಮಾಡಿದ್ದೀನಿ ಮತ್ತು ಅಕ್ಕಿ ಹಿಟ್ಟನ್ನ ಯಾವ ಥರ ಮಿಲ್ ಮಾಡಿಸ್ಕೊಂಬರ್ಬೇಕು ಮತ್ತು ಯಾವ ಥರ ಅದನ್ನ ನೈಟೆಲ್ಲ ಒಣಗಿ ಮತ್ತು ಹಿಟ್ಟು ಮಾಡಿಸ್ಕೊಂಬರ್ಬೇಕಂತ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಮಿಸ್ ಮಾಡದೆ ನೋಡಿ. ಬನ್ನಿ ಇವಾಗ ಯಾವ ಥರ ಮೆಜರ್ಮೆಂಟ್ ತೊಗೊಳೋದಂತ ನೋಡೋಣ. ನಾನು ಇಲ್ಲಿ ಕಪ್ ತೋರಿಸ್ತಿದ್ದೀನಿ ಅಲ್ವಾ, ಲೋಟ, ಇದೇ ಲೋಟದಿಂದ ಮೆಜರ್ಮೆಂಟ್ ತೊಗೊತಿದ್ದೀನಿ. ಇದೇ ಲೋಟದಿಂದ 2 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಕರೆಕ್ಟಾಗಿ 2 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ. ಇದರಲ್ಲಿ ಏನು ಕನ್ಫ್ಯೂಸ್ ಬೇಡ, ನಾನು ಯಾವ ಥರ ಮೆಜರ್ಮೆಂಟ್ ಹೇಳ್ತೀನೋ ಅದೇ ಥರನೇ ತೊಗೊಂಬಿಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಅಕ್ಕಿ ಹಿಟ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಕ್ಕಿ ಹಿಟ್ಟು 2 ಕಪ್ ತೊಗೊಂಡಿದ್ವಲ್ವ, ಅದೇ ಕಪ್ಪಿಂದ 1 ಕಪ್ ಆಗೋವಷ್ಟು ನಾನು ಪುಟಾಣಿ ಹಿಟ್ಟು ತೊಗೊತಿದ್ದೀನಿ. ಹುರ್ಗಡ್ಲೆ ಅಂತೀವಲ್ವ ಪುಟಾಣಿ, ಆ ಪುಟಾಣಿ ಹಿಟ್ಟನ್ನ ತೊಗೊತಿದ್ದೀನಿ. ಮತ್ತು ಇದು ಮಿರ್ಚಿ ಅಂದರೆ ಬೋಂಡಾ ಬಜ್ಜಿ ಮಾಡೋ ಹಿಟ್ಟಲ್ಲ, ಪುಟಾಣಿ ಅಂತ ಬರುತ್ತಲ್ವ, ಆ ಪುಟಾಣಿ ಹಿಟ್ಟನ್ನ 1 ಕಪ್ ಆಗೋವಷ್ಟು ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಕರೆಕ್ಟಾಗಿ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಆಗೋವಷ್ಟು ಪುಟಾಣಿ ಹಿಟ್ಟನ್ನ ತೊಗೋಬೇಕು. ಇಲ್ಲಿಗೆ ಕರೆಕ್ಟಾಗಿರ್ತಕ್ಕಂಥ ಮೆಜರ್ಮೆಂಟು ಕಂಪ್ಲೀಟ್ ಆಯಿತು. ಅಂದರೆ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಇವೆರಡನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಬಿಡಬೇಕು. ನೀರು ಹಾಕೋಕ್ಕಿಂತ ಮುಂಚೆನೇ 2 ಹಿಟ್ಟು ಚೆನ್ನಾಗಿ ಕಂಬೈಂಡ್ ಆಗಬೇಕು. ನೀಟಾಗಿ ಕಂಬೈಂಡ್ ಮಾಡಿದರೆ ಅದು ಒಂದಕ್ಕೊಂದು ಮಿಕ್ಸ್ ಆಗುತ್ತಲ್ವ, ಚೆನ್ನಾಗಿ ಬರುತ್ತೆ. ನೀವು 2 ಒಂದ್ರ ಮೇಲೆ ಒಂದು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಬಿಟ್ರೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ನೀವು ಎರಡನ್ನೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಹಿಟ್ಟು ಕಲಿಸ್ಬೇಕಾದ್ರೆ ನೀವು ಸ್ವಲ್ಪ ಅಗಲನ ಪಾತ್ರೆಲಿ ಹಾಕ್ಕೊಂಡೆ ಕಲಸಿ, ಯಾಕಂದರೆ 2 ಕೈ ಯೂಸ್ ಮಾಡಿ ಕಲಿಸ್ಬೇಕಲ್ಲ, ಚೆಲ್ಲಾಡ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಗಲ ಪಾತ್ರೆ ತೊಗೊಂಡು ನೀವು ಕಲಿಸಿದ್ರೆ ಎಲ್ಲೂ ಚೆಲ್ಲೋದಿಲ್ಲ. ಇವಾಗ 1 ರಿಂದ 1.5 ಟೀ ಸ್ಪೂನ್ ಆಗೋವಷ್ಟು ಮೆಣಸಿನ ಪುಡಿ ಹಾಕ್ಕೊತಿದ್ದೀನಿ. ಮೆಣಸಿನ ಕಾಳು ಹಾಕ್ಕೊಂಬೇಡಿ, ಮೇನ್ ಟ್ರಿಕ್ ಇದೆ. ಮೆಣಸಿನ ಕಾಳು ಹಾಕ್ಕೊಂಬಿಟ್ರೆ ಏನಾಗುತ್ತಪ್ಪ ಅಂತಂದರೆ ಎಣ್ಣೆಯಲ್ಲಿ ಚಕ್ಲಿನ ಫ್ರೈ ಮಾಡಬೇಕಾದ್ರೆ ಇದು ಎಣ್ಣೆಯಿಂದ ಪಟ್ಟಂತ ಸಿಡಿದ್ಬಿಡುತ್ತೆ. ಪಟ್ಟಂತ ಸಿಡಿದ ತಕ್ಷಣ ಎಣ್ಣೆ ಎಲ್ಲ ಮುಖಕ್ಕೆ ಸಿಡಿಯೋ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮೆಣಸಿನ ಪೌಡ್ರ್ ಯೂಸ್ ಮಾಡಿ, ಮೆಣಸಿನ ಕಾಳು ಹಾಕೋಕ್ಕೆ ಹೋಗಬೇಡಿ. ಮೆಣಸಿನ ಪೌಡ್ರ್ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಮೆಣಸಿನ ಪೌಡ್ರ್ ಜಾಸ್ತಿ ಹಾಕಿರೋದ್ರಿಂದ ನಾನು ಚಿಲ್ಲಿ ಪೌಡ್ರನ್ನ ಸ್ವಲ್ಪನೇ ಹಾಕ್ತಿದ್ದೀನಿ. ಮತ್ತು ಎಳ್ಳು ಕೂಡ, ಎಳ್ಳು 1 ಟೀ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಜಾಸ್ತಿ ಹಾಕ್ಬಿಟ್ರೆ ನಾವು ಚಕ್ಲಿ ಫ್ರೈ ಮಾಡಬೇಕಾದ್ರೆ ಅದು ತುಂಬ ಹೊತ್ತು ಫ್ರೈ ಮಾಡಬೇಕಲ್ವ, ಇದು ಎಳ್ಳೆಲ್ಲ ಒಂಥರ ಬೇಗನೆ ಫ್ರೈ ಆಗಿಬಿಟ್ಟು ಒಂಥರ ಒತ್ತಿದ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಎಳ್ಳು ಕೂಡ ಸ್ವಲ್ಪನೇ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆ ಯಾವ ಥರ ಮೆಜರ್ಮೆಂಟ್ ತೊಗೋಬೇಕಪ್ಪ ಅಂದರೆ, ಸಾಂಬಾರು ಸ್ಪೂನ್ ಇರುತ್ತಲ್ವ ಚೌಟು, ಆ ಚೌಟಿಂದ 1 ಸ್ಪೂನ್ ಆಗೋವಷ್ಟು ಎಣ್ಣೆನ ಫುಲ್ ಬಿಸಿ ಮಾಡಿಬಿಟ್ಟು ಈ ಥರ ಬಿಸಿ ಬಿಸಿ ಎಣ್ಣೆನೇ ಹಿಟ್ಟೊಳಗೆ ಹಾಕ್ಕೋಬೇಕು. ನೀವು ತಣ್ಣನ ಎಣ್ಣೆ ಹಾಕ್ಕೊಳ್ಳೋಂಗಿಲ್ಲ, ಬಟ್ ಬಿಸಿ ಈ ಥರ ಫುಲ್ ಬಿಸಿ ಮಾಡಿಬಿಟ್ಟೆ ಹಾಕ್ಕೋಬೇಕು. ಅದು ಹಿಟ್ಟಲ್ಲಿ ಹಾಕಿದ ತಕ್ಷಣ ಚುರ್ರ ಅಂತ ಸೌಂಡ್ ಬರಬೇಕು. ಆ ಥರ ಆಗಿದ್ದರೆ ಮಾತ್ರನೇ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿರಿ, ಕಲಸಿದ ಮೇಲೆ ಈ ಥರ ಇಡೀ ಮುಷ್ಟಿ ಮಾಡಿದರೆ ಈ ಥರ ಉಂಡೆ ಕಟ್ಟೋ ಥರ ಆಗಬೇಕು. ಅಷ್ಟೆಣ್ಣೆ ನೀವು ಹಾಕ್ಕೋಬೇಕು. ನೀವೇನಾದರೂ 1 ಸ್ಪೂನ್ ಹಾಕ್ಕೊಂಡ್ರು ಅದು ಕರೆಕ್ಟಾಗಿ ಈ ಥರ ಉಂಡೆ ಮಾಡೋಕ್ಕೆ ಬರ್ತಿಲ್ಲಪ್ಪ ಅಂದರೆ ಇನ್ನೊಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಇವಾಗ ಕೂಡ ನೀರು ಹಾಕೋಂಗಿಲ್ಲ, ಫಸ್ಟ್ ಎಣ್ಣೆಲೇ ನೀಟಾಗಿ ಎಣ್ಣೆ ಎಲ್ಲ ಹಿಟ್ಟಿಗೂ ಸ್ಪ್ರೆಡ್ ಆಗಬೇಕು. ಆ ಥರ ನೀವು ಫಸ್ಟೇ ಕಲಿಸ್ಕೊಂಡ್ಬಿಡ್ಬೇಕು. ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಆಲ್ರೆಡಿ ನೀರು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ. 2 ಗ್ಲಾಸ್ ಆಗೋವಷ್ಟು ನೀರನ್ನ ಈ ಥರ ಉಗುರು ಬೆಚ್ಚಗಾಗೋವಷ್ಟು ಬಿಸಿ ಮಾಡ್ಕೋಬೇಕು. ಜಾಸ್ತಿ ಕೊತ್ತ ಅಂತ ಕುದಿಯಂಗೇನು ಬಿಸಿ ಮಾಡ್ಕೊಬೇಡಿ, ಜಸ್ಟ್ ಉಗುರು ಬೆಚ್ಚಗಾಗಿದ್ದರೆ ಸಾಕು. ನಾವು ಚಕ್ಲಿ ಹಿಟ್ಟನ್ನ ಕಲಿಸ್ಬೇಕಾದ್ರೆ ತಣ್ಣೀರು ಹಾಕಿ ಕಲಿಸ್ಲೇಬಾರ್ದು, ಬಿಸಿನೀರು ಹಾಕಿನೇ ಕಲಿಸ್ಬೇಕು. ಅದಕ್ಕೋಸ್ಕರ ನಾನು ನನ್ನ ವೀಡಿಯೋನ ಎಂಡ್ವರೆಗೂ ನೋಡಿ, ಪ್ರತಿಯೊಂದು ಟ್ರಿಕ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಚಕ್ಲಿ ಹಿಟ್ಟಿಗೆ ನಾವು ಅಕ್ಕಿ ಹಿಟ್ಟು ಏನು ಯೂಸ್ ಮಾಡ್ತೀವೋ ಅದ್ರ ವಿಡಿಯೋನು ಸಪ್ರೇಟಾಗಿ ಹಾಕಿರ್ತೀನಿ. ಯಾಕಪ್ಪ ಅಂತಂದರೆ ಅದನ್ನು ಅಕ್ಕಿನ ಉಂಡೆ ಪೂರ್ತಿ ನೆನೆ ಹಾಕ್ಬಿಟ್ಟು ಮತ್ತೆ ನೆರಳಲ್ಲೇ, ಅಂದರೆ ಬಿಸಿಲಿಗೆ ಹಾಕ್ಬಾರ್ದು, ನೆರಳಲ್ಲೇ ಅಕ್ಕಿನ ಒಣಾಕ್ಬಿಟ್ಟು ಅದಕ್ಕೆ ಮತ್ತೆ ಉದ್ದಿನಬೇಳೆ ಮತ್ತು ಇನ್ನೂ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾನು ಅದು ಅಕ್ಕಿ ಹಿಟ್ಟನ್ನ ಮಾಡಿಸಿ ಇಟ್ಕೊಂಡಿರ್ತೀನಿ ಚಕ್ಲಿಗಂತಲೇ. ಆ ವಿಡಿಯೋ ಇದ್ರ ಜೊತೆಗೆ ಹಾಕಿದರೆ ಲೆಂತಿ ಆಗುತ್ತಂತ ಅದನ್ನು ಸಪ್ರೇಟಾಗಿ ಮಾಡಿ ಹಾಕಿದ್ದೀನಿ. ಆ ವಿಡಿಯೋ ಕೂಡ ಮಿಸ್ ಮಾಡಬೇಡಿ. ಯಾಕಂದರೆ ಈ ವಿಡಿಯೋ ನೋಡಿ ನೀವು ಚಕ್ಲಿ ಮಾಡಬೇಕಪ್ಪ ಅಂತಂದರೆ ಆ ವಿಡಿಯೋ ಕೂಡ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಆ ವಿಡಿಯೋ ಕೂಡ ನೋಡಿ, ಅದು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಲಿಂಕ್ ಕೂಡ ಚೆಕ್ ಮಾಡಿ ನೀವು ಆ ವಿಡಿಯೋ ಕೂಡ ನೋಡಿ. ಇವಾಗ ಎಲ್ಲ ಹಿಟ್ಟನ್ನು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡೆ ಕಲಸಿ, ಒಂದೇ ಸರಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ. ಯಾಕಂದರೆ ಹಿಟ್ಟು ಪೂರ್ತಿ ಮೆತ್ತಗಾಗ್ಬಿಟ್ರೆ ಮತ್ತೆ ಚಕ್ಲಿ ಒರಳಲ್ಲಿ ಒತ್ತಿ ನೀವು ಚಕ್ಲಿ ಮಾಡಿದ್ರು ಕೂಡ ಮೆತ್ತಗೆ ಬಂದುಬಿಡುತ್ತೆ. ಸ್ವಲ್ಪ ಹಿಟ್ಟು ಗಟ್ಟಿ ಇರಬೇಕು, ಹಾಗಂತ ಫುಲ್ ಗಟ್ಟಿ ಇರಬಾರ್ದು, ಪೂರ್ತಿ ಮೆತ್ತಗಿರಬಾರ್ದು. ಅದೊಂದು ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿರಿ, ಈ ಥರ ಪ್ರೆಸ್ ಮಾಡಿದರೆ ಸ್ಮೂತಾಗಿರಬೇಕು. ಇವಾಗ ನೋಡಿ
ನೋಡಿರಿ ಹಿಟ್ಟೆಲ್ಲ ಕಲಿಸ್ಕೊಂಡಾದ್ಮೇಲೆ ಇವಾಗ ಚಕ್ಲಿ ಉರುಳಿಗೆ ಹಾಕಿ ಚಕ್ಲಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಸ್ವಲ್ಪನೇ ಹಿಟ್ಟನ್ನ ಈ ಥರ ಸ್ಮೂತ್ ಮಾಡಿಕೊಂಡು ಚಕ್ಲಿ ಉರುಳಿಗೆ ಹಾಕ್ಕೊಂಬಿಡಿ. ಚಕ್ಲಿ ಉರುಳಿಗೆ ಹಾಕ್ಕೊಂಡಾದ್ಮೇಲೆ ಈ ಥರ ಚಕ್ಲಿನ ಪ್ರೆಸ್ ಮಾಡ್ತಾ ಹೋಗಿ. ನಾನು 3 ಬರುತ್ತಲ್ವ ಅದನ್ನೇ ಹಾಕ್ಕೊಂಡು ಮಾಡ್ತಿದ್ದೀನಿ ಬೇಗ ಆಗಲಿ ಅಂತಂದು. ನೀವು ಬೇಕಾದ್ರೆ 1 ಇತ್ತಪ್ಪ ಅಂದ್ರೆ ಒಂದೇ ಬಿಲ್ಲೆ ಹಾಕ್ಕೊಂಡು ನೀವು ಮಾಡ್ಬೋದು. ಈ ಥರ ಫಸ್ಟೇ ಒತ್ಕೊಂಡ್ಬಿಡ್ತೀನಿ. ಒತ್ಕೊಂಡಾದ್ಮೇಲೆ ನಾನು ಈ ಥರ ಶೇಪ್ ಕೊಡ್ತಾ ಹೋಗ್ತೀನಿ ಬೇಗ ಆಗುತ್ತೆ ಅಂತ. ನಿಮ್ದೇನಾದರೂ ಒಂದೇ ಇತ್ತಪ್ಪ ಅಂದರೆ ಅದರಿಂದ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದರಿಂದನೇ ಮಾಡ್ಕೊಂಬಿಡಿ. ನಾನು ಎಲ್ಲನೂ ಈ ಥರ ಮಾಡ್ಕೊಂಡಾದ್ಮೇಲೆ ಚಕ್ಲಿ ಶೇಪಲ್ಲಿ ಒತ್ತಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಡೈರೆಕ್ಟಾಗಿ ಕೂಡ ಮಾಡಿದ್ದೀನಿ, ಅದು ಕೂಡ ಹಾಕಿದ್ದೀನಿ ಇದೇ ವಿಡಿಯೋದಲ್ಲಿ. ನಿಮ್ಗೆ ಯಾವ ಕಂಫರ್ಟ್ ಅನಿಸುತ್ತೋ ಅದೇ ಥರ ಮಾಡಿ. ಟೈಮ್ ಇತ್ತಂದರೆ ಈ ಥರ ಮಾಡ್ಕೊಂಡು ಕೂತ್ಕೊಳ್ಳಿ, ಇಲ್ಲಪ್ಪ ಅಂದರೆ ಡೈರೆಕ್ಟಾಗಿ ಎಣ್ಣೆಲಿ ಕೂಡ ಪ್ರೆಸ್ ಮಾಡ್ಬೋದು. ನೋಡಿ ಇವಾಗ ಎಣ್ಣೆ ಆಲ್ರೆಡಿ ಕಾದಿತ್ತು. ಕಾದಿದ್ದಾದಮೇಲೆ ಇದಕ್ಕೆ ಒಂದೊಂದೇ ಚಕ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಸಖತ್ ಕ್ರಿಸ್ಪಿ ಬಂದಿತ್ತು. ಚಕ್ಲಿನ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಮತ್ತು ಎಣ್ಣೆ ಫುಲ್ ಕಾಯಿಸ್ಬಿಟ್ಟು ನೀವು ಚಕ್ಲಿ ಫ್ರೈ ಮಾಡಿಬಿಟ್ರಂತೂ ಮೇಲೆ ಅಷ್ಟೇ ಬೆಂದ್ಕೊಳ್ಳುತ್ತೆ, ಒಳಗಡೆ ಕ್ರಿಸ್ಪಿನೇ ಬಂದಿರಲ್ಲ, ಮೆತ್ತೆ ಕಚ್ಚಿ ಅನ್ನೋ ಥರ ಆಗಿಬಿಡುತ್ತೆ. ಎಣ್ಣೆ ಕಾಸೋದು ಕೂಡ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಎಲ್ಲ ಮೆಥಡು ತುಂಬಾ ಇಂಪಾರ್ಟೆಂಟು. ಯಾಕಪ್ಪ ಅಂತಂದರೆ ಒಂದು ಮಿಸ್ ಆದರೂ ಕೂಡ ಕ್ರಿಸ್ಪಿನೆಸ್ ಬರೋದಿಲ್ಲ. ಪೂರ್ತಿ ಲೋ ಫ್ಲೇಮನ್ನು ಇಟ್ಕೊಂಬೇಡಿ, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬಬುಲೆಲ್ಲ ಹೋಗಬೇಕು. ಬಬುಲೆಲ್ಲ ಹೋಯ್ತಪ್ಪ ಅಂತಂದರೆ ಚಕ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಅದಾದಮೇಲೆ ತೆಗೆದ್ಬಿಡಿ. ಎಣ್ಣೆನ ನೀವು ಬಾಣಲೆಯಲ್ಲಿ ಏನು ಹಾಕ್ಕೊತೀರೋ ಫುಲ್ ಹಾಕ್ಕೊಂಬಿಡಿ. ಯಾಕಂದರೆ ನಾವು ಚಕ್ಲಿನ ಫ್ರೈ ಮಾಡಬೇಕಾದ್ರೆ ಅದು ಫಸ್ಟಿಗೆ ಏನು ಹಸಿ ಹಿಟ್ಟು ಹಾಕ್ತೀವಲ್ವ ಫುಲ್ ಬಬಲ್ ಬಂದು ಎಣ್ಣೆ ಏನಾದರೂ ಫುಲ್ ಹಾಕ್ಬಿಟ್ರೆ ಎಲ್ಲ ಹೊರಗಡೆ ಚೆಲ್ಬಿಡುತ್ತೆ. ಒಂದು ಸ್ವಲ್ಪ ಮಿಡ್ಲ್ವರೆಗೂ ಹಾಕ್ಕೊಂಡು ನೀವು ಚಕ್ಲಿನ ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲ ಚೆಲ್ಬಿಡುತ್ತೆ. ಮತ್ತು ಈ ಥರ ಕೂಡ ನೀವು ಮಾಡ್ಬೋದು. ಅಂದರೆ ಚಕ್ಲಿ ಒತ್ತಿ ರೌಂಡ್ ಮಾಡೋ ಅಷ್ಟು ಟೈಮ್ ಇಲ್ಲಪ್ಪ ಅಂತಂದರೆ ಈ ಥರ ಕೂಡ ಪ್ರೆಸ್ ಮಾಡಿಕೊಂಡು ನೀವು ಚಕ್ಲಿನ ಮಾಡ್ಕೋಬೋದು. ಇದು ಒಂಥರ ಹೆಂಗಂದರೆ ಬೆಣ್ಣೆ ಮುರುಗ್ ಥರ ಆಗಿಬಿಡುತ್ತೆ. ಇದನ್ನು ಬೇಡಪ್ಪ ಅಂತಂದರೆ ಡೈರೆಕ್ಟ್ ಬಾಣಲೆ ಕೂಡ ನೀವು ಈ ಥರ ಪ್ರೆಸ್ ಬೇಕಾದರೂ ಮಾಡ್ಕೋಬೋದು. ಬಟ್ ತುಂಬ ಸಾಫ್ಟಾಗಿ ಒಳಗಡೆ ಇನ್ನೂ ಕ್ರಿಸ್ಪಿನೆಸ್ ಜಾಸ್ತಿ ಬೇಕಪ್ಪ, ಸಾಫ್ಟೂ ಬೇಕು ಮತ್ತು ಒಂಥರ ಬಾಯಲ್ಲೇ ಮೆಲ್ಟ್ ಥರ ಆಗಬೇಕಪ್ಪ ಅಂತಂದರೆ ಸ್ವಲ್ಪ ಪುಟಾಣಿ ಪೌಡ್ರನ್ನ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಅಂದರೆ ನಾನಿಲ್ಲಿ 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಆಗೋವಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಂಡಿದ್ದೇನಲ್ವ, ನೀವು 1.5 ಕಪ್ ಆಗೋವಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಂಡ್ರೆ ಒಳಗಡೆ ಇನ್ನೂ ಸ್ಮೂತಾಗಿ ಬರುತ್ತೆ. ಮತ್ತು ಬಾಯಲ್ಲಿ ಅಂದರೆ ಬೆಣ್ಣೆ ಮುರುಕಿರುತ್ತಲ್ವ, ಬಾಯಲ್ಲಿ ಇಟ್ಟರೆ ಕರಗುತ್ತಲ್ವ ಆ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಪುಟಾಣಿ ಇಷ್ಟು ಜಾಸ್ತಿ ಹಾಕ್ಕೊಂಬಿಟ್ರೆ ಸಾಕು. ನಾನು 2 ವೆರೈಟಿದು ಚಕ್ಲಿನ ಮಾಡ್ಕೊಂಡಿದ್ದೆ, ಒಂದು ರೌಂಡದ್ದು ಮತ್ತು ಈ ಥರ ಬೆಣ್ಣೆ ಮುರುಗ್ ಥರ 2 ಥರದ್ದು ಮಾಡಿಟ್ಕೊಂಡಿದ್ದೆ. ಯಾಕಂದರೆ ಇವಾಗ ಮಕ್ಕಳು ಮನೇಲಿರೋದ್ರಿಂದ ಏನಾದರೂ ಕೊಡು ಮಮ್ಮಿ ಅಂತಾನೆ ಇರ್ತಾರೆ. ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಅವ್ರಿಗೆ ಕೊಡೋಕ್ಕೂ ಈಸಿ. ಪ್ರತಿ ಸಾರಿನೂ ಬೇಕ್ರಿಲಿ ಆದರೆ ಔಟ್ಸೈಡ್ ಆಗಲಿ ತರಿಸ್ಕೊಡೋಕ್ಕಾಗಲ್ವಲ್ವ. ಈ ಥರ ಮನೇಲಿ ಮಾಡ್ಕೊಂಡ್ಬಿಟ್ರೆ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಕೂಡ ಹಾಕಿಡ್ಬೋದು. ನೋಡಿರಿ ಇವಾಗ ಒಂದು ಪ್ರೆಸ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದುತ್ತೆ. ಇದೇ ಮೆಥಡಲ್ಲೇ ಮಾಡಿ, ಯಾವುದು ಕನ್ಫ್ಯೂಷನ್ ಇಲ್ಲ. ಅಕ್ಕಿ ಹಿಟ್ಟಿನ ವಿಡಿಯೋ ಮಾತ್ರ ಮಿಸ್ ಮಾಡಿದೆ ನೋಡಿ. ಚಕ್ಲಿನ ಮಾಡಿದ ತಕ್ಷಣ ಡೈರೆಕ್ಟಾಗಿ ಡಬ್ಬಿಲಿ ಸ್ಟೋರ್ ಮಾಡಬೇಡಿ. ಸ್ವಲ್ಪ ಹೊತ್ತು ಬಿಸಿ ಎಲ್ಲ ಆರಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ, ಇಲ್ಲಾಂದರೆ ಮೆತ್ತಗೆ ಆಗಿಬಿಡುತ್ತೆ. ಸ್ವಲ್ಪ ಆರೋವರೆಗೂ ಟೈಮ್ ತೊಗೊಂಡು ಅದಾದಮೇಲೆ ನೀವು ಸ್ಟೋರ್ ಮಾಡಿ. ಪ್ರತಿಯೊಂದು ಟ್ರಿಕ್ ಹೇಳಿದ್ದೀನಿ, ಇದೇ ಟ್ರಿಕ್ ಯೂಸ್ ಮಾಡಿ ಹೇಗೆ ಬಂದಿತ್ತಂತ ಕಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.